ಹಾಯ್ ಸ್ನೇಹಿತರೆ, ಜುಲೈ 17, 18, 19 3 ದಿನ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿಯಲ್ಲಿ ಇದ್ದೇವೆ. ನಮ್ಮ ಜೊತೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಆ ಪಾರ್ಟಿಸಿಪೆಂಟ್ಸು ಈ ಒಂದು ವಿಷಯ ಕೊಟ್ಟಿದ್ದೀನಿ, ವೆರಿ ಇಂಪಾರ್ಟೆಂಟ್, ನನ್ನ ಹೃದಯಕ್ಕೆ ಹತ್ರ ಇರೋ ವಿಷಯ. ಅಸರ್ಟಿವ್ ಕಮ್ಯುನಿಕೇಷನ್, ದೃಢತೆಯ ಸಂವಹನ, ಆತ್ಮವಿಶ್ವಾಸವುಳ್ಳ ಸಂವಹನ ಅಂತ ಇದನ್ನು ಕರಿತೇವೆ. ಇವರೆಲ್ಲ ಅವ್ರ ಹೆಸರು ಹೇಳ್ಕೊಂಡು ವಿಚಾರದ ಬಗ್ಗೆ ತಮ್ಮ ವಿಚಾರವನ್ನು 30 ಸೆಕೆಂಡ್ಸ್ ಒಳಗಡೆ ಮುಗಿಸ್ತಾರೆ. ಓಕೆ. ಹಾಯ್ ಸ್ನೇಹಿತರೆ, ನನ್ನ ಹೆಸರು ಶಂಕರ್ ಅಂತ ಹೇಳಿ. ದೃಢತೆಯ ಸಂವಹನ ಅಂದರೆ ಅಸರ್ಟಿವ್ ಕಮ್ಯುನಿಕೇಷನ್. ದೃಢತೆಯ ಸಂವಹನ ಅಂದರೆ ಆತ್ಮವಿಶ್ವಾಸವುಳ್ಳ ಸಂವಹನ. ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು, ಯಾವುದೇ ಅದಕ್ಕೆ ಹಾಗೆ ಹೀಗೆ ಅಂತ ಹೇಳದೆ ನೇರವಾಗಿ ಮಾತಾಡೋದು. ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ತೋರಿಸೋ ಮೂಕಗುರು ಕನ್ನಡಿ ಅಂತೆ ನಾವು ವಿಚಾರ ಹೇಗಿರುತ್ತೆ ಅದನ್ನು ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದನ್ನೇ ಅಸರ್ಟಿವ್ ಕಮ್ಯುನಿಕೇಷನ್ ಅಥವಾ ದೃಢತೆಯ ಸಂವಹನ ಅಂತ ಹೇಳಿ ಕರಿಬೋದು. ಇದು ಮುಖ್ಯವಾಗಿ ಕಾನ್ಫಿಡೆನ್ಸಿಂದ ಇರೋದು, ಒಂದು ಸಮಾಧಾನವಾಗಿ ಏನು ವಿಚಾರ ಇರುತ್ತೆ ಅದನ್ನು ನೇರವಾಗಿ ನಮ್ಮ ಎದುರಿಗಿರೋರಿಗೆ ಅರ್ಥ ಮಾಡಿಸುವಂಥದ್ದನ್ನೇ ದೃಢತೆಯ ಸಂವಹನ ಅಂತ ಹೇಳಿ ಕರಿಬೋದು. ಇಷ್ಟು ಹೇಳಲಿಕ್ಕೆ ದೃಢತೆಯ ಸಂವಹನ, ನೇರವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಹೇಳುವುದೇ ದೃಢತೆಯ ಸಂವಹನ. ಈಗ ನಾವು ಒಂದು ಗಾಂಭೀರ್ಯವಾಗಿ ಮಾತನಾಡೋದ್ರಿಂದ ಎಲ್ಲ ಒಂದು ಪ್ರಾಬ್ಲಮ್ಸು ಸಾಲ್ವ್ ಆಗ್ತವೆ. ಮತ್ತು ಅದೇ ರೀತಿ ಈಗ ದೃಢತೆ ಅಂತ ನೇರವಾಗಿ ಹೇಳಿದರೆ, ಇದ್ದಿದ್ದನ್ನು ಇದ್ದಾಗೆ ಕನ್ನಡಿ ಥರ ಹೇಳಿದರೆ ನಮ್ಮ ಮಾತಿಗೂ ಸ್ಪಷ್ಟತೆ ಇರ್ತದೆ, ನಾವು ಮಾತಾಡುವಂಥ ವಿಷಯಕ್ಕೂ ಸ್ಪಷ್ಟತೆ ಇರ್ತದೆ ಅಂತೇಳಿ ನಂದು ವಿಷಯ. ಇದ್ದಿದ್ದು ಇದ್ದ ಹಾಗೆ ಹೇಳುವುದು ದೃಢತೆ ಸಂವಹನ ಅಂದರೆ ಇದ್ದುದನ್ನು ಇದ್ದ ಹಾಗೆ ನೇರವಾಗಿ ಸ್ಪಷ್ಟವಾಗಿ ಹೇಳುವುದು, ಮತ್ತು ನಾವು ಹೇಳುವುದನ್ನು ಬೇರೆದವರಿಗೆ ಅವ್ರು ತಪ್ಪು ತಿಳ್ಕೊಳ್ಬಾರ್ದು, ಆ ಥರ ಹೇಳುವುದೇ ದೃಢತೆ ಸಂವಹನ. ನನ್ನ ಹೆಸರು ಪ್ರವೀಣ್ ಬೆನ್ನೂರು. ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ಇದು ಒಂದು ಆರೋಗ್ಯಕರ ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡಲು ಬಹಳ ಮುಖ್ಯ ಇದೆ. ಅಂದರೆ ಬೇರೆಯವರ ಆಲೋಚನೆಗಳು, ಅಭಿಪ್ರಾಯಗಳು, ಅವುಗಳನ್ನು ಗೌರವ ಕೊಟ್ಟು ನಾವು ನಮ್ಮ ಆಲೋಚನೆಗಳು, ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದೇ ಅಸರ್ಟಿವ್ ಕಮ್ಯುನಿಕೇಷನ್. ಈ ಅಸರ್ಟಿವ್ ಕಮ್ಯುನಿಕೇಷನ್ನಲ್ಲಿ ನಾವು ಸ್ವಯಂ ಅರಿವು ಇದು ಬಹಳ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಅಂದರೆ SWOT ಅನಾಲಿಸಿಸ್, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್, ಕನ್ವರ್ಟ್ ಯುವರ್ ವೀಕ್ನೆಸಸ್ ಇನ್ ಟು ಸ್ಟ್ರೆಂತ್ಸ್, ಐಡೆಂಟಿಫೈ ಯುವರ್ ಆಪರ್ಚುನಿಟೀಸ್ ಆ್ಯಂಡ್ ಫೇಸ್ ಯುವರ್ ಚಾಲೆಂಜಸ್. ಇದು ಸ್ವಯಂ ಅರಿವು ಅದರಲ್ಲಿ ಬರುತ್ತೆ. ಇಷ್ಟೇ. ನನ್ನ ಹೆಸರು ಸಿದ್ದಣ್ಣ ಅಂತೇಳಿ. ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ದೃಢತೆಯ ಸಂವಹನ. ರೈಸ್ ಯುವರ್ ವರ್ಡ್ಸ್, ನಾಟ್ ಯುವರ್ ವಾಯ್ಸ್ ಅಂತ ಹೇಳ್ಬೋದು ನಾವು. ಅಂದರೆ ಈಗ ನಾವು ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ಇದರಲ್ಲಿ 3 ಥರ ವಿಧಗಳು ಬರ್ತವೆ: ಸಬ್ಮಿಸಿವ್, ಮತ್ತು ಅಗ್ರೆಸಿವ್, ಮತ್ತು ಅಸರ್ಟಿವ್ ಕಮ್ಯುನಿಕೇಷನ್ ಅಂತೇಳಿ. ಸಬ್ಮಿಸಿವ್ ಅಂದರೆ ಉದಾಹರಣೆ ಹೇಳ್ಬೋದು, ನಾವು ಇಲ್ಲಿನ ಉದಾಹರಣೆ ಕೊಡ್ಬೋದು. ಮತ್ತು ಈಗ ಅಗ್ರೆಸಿವ್ ಅಂದರೆ ಸಿಮ್ಮನ್ನು ಉದಾಹರಣೆ ಕೊಡ್ಬೋದು. ಅದೇ ಥರ ನಾವು ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ಆನೆಯನ್ನು ಉದಾಹರಣೆ ಕೊಡ್ಬೋದು. ಈಗ ಇದರಲ್ಲಿ ನಾವು ಅಸರ್ಟಿವ್ ಕಮ್ಯುನಿಕೇಷನ್ ಮಾಡೋದರಿಂದ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ ಮತ್ತು ಒತ್ತಡದಿಂದ ಮುಕ್ತಿ ಆಗ್ಬೋದು. ಒಟ್ಟಿನಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಬೀರೇಂದ್ರ ಕುಮಾರ್ ಅಂತೇಳಿ. ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ನಾವು ಇರೋ ವಿಷಯವನ್ನು ಸರಿಯಾಗಿ ಹೇಳೋದು ಮತ್ತು ಬೇರೆಯವರಿಗೆ ನೋವಾಗೋದ ರೀತಿಯಲ್ಲಿ ಹೇಳಬೇಕು. ಅಗ್ರೆಸಿವ್ ಆಗಿ ಹೇಳ್ಬಾರ್ದು ಮತ್ತು ಅದು ಲೋ ವಾಯ್ಸಲ್ಲೂ ಹೇಳ್ಬಾರ್ದು. ಸರಿಯಾದ ರೀತಿಯಲ್ಲಿ ಧ್ವನಿಯನ್ನು ಏರಿಳಿತದಲ್ಲಿ ಹೇಳಿ ಮತ್ತು ಇರೋ ವಿಷಯವನ್ನು ಸರಿಯಾಗಿ ಹೇಳೋದೇ ಪ್ಯಾಸಿವ್ ಕಮ್ಯುನಿಕೇಷನ್. ಅಸರ್ಟಿವ್. ಸ್ನೇಹಿತರೆ, ನನ್ನ ಹೆಸರು ಮನೋಹರ್ ಅಂತೇಳಿ. ಅಸರ್ಟಿವ್ ಕಮ್ಯುನಿಕೇಷನ್, ದೃಢತೆ ಸಂವಹನ, ಇದು ಒಂದು ಕಮ್ಯುನಿಕೇಷನಲ್ಲೇ ಒಂದು ಟಾಪ್ ಮೋಸ್ಟ್ ಲೆವೆಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಇದು ನಿರಂತರ ಪ್ರಯತ್ನ ಯಾರು ಮಾಡ್ತಿರ್ತಾರಲ್ಲ ಕಮ್ಯುನಿಕೇಷನ್ನು, ಆ ಥರ ಮೆಚ್ಯೂರ್ಡ್ ಪರ್ಸನ್ನು ಈ ಅಸರ್ಟಿವ್ ಕಮ್ಯುನಿಕೇಷನ್ನ ಹ್ಯಾಂಡಲ್ ಮಾಡೋ ಅಂಥದ್ದು. ಈ ಅಸರ್ಟಿವ್ ಕಮ್ಯುನಿಕೇಷನ್ ಯಾವ ಥರ ಅಂದರೆ ನೇರ ದಿಟ್ಟವಾಗಿ ಹೇಳೋ ಥರದ್ದು, ಯಾರಿಗೂ ನೋವಾಗದೆ ಅವ್ರಿಗೆ ಮನ ಮುಟ್ಟುವಂತೆ ಅವರು ತಿದ್ಕೊಳ್ಳೋಂಗೆ ಹೇಳೋ ಥರದ್ದು. ಇದು ಒಂದು ಆತ್ಮವಿಶ್ವಾಸದ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸ್ನೇಹಿತರೆ, ನನ್ನ ಹೆಸರು ವಿಕಾಸ್. ಅಸರ್ಟಿವ್ ಕಮ್ಯುನಿಕೇಷನ್ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ಗಳಲ್ಲಿ ಕಿಂಗ್ ಆಫ್ ದ ಕಿಂಗ್ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ವ್ಯಕ್ತಿಗಳು ಸಾಧಕರನ್ನ ನೋಡ್ತೀವಿ ನಾವು, ಅವರು ವಿಶೇಷವಾಗಿ ಆ ಸಾಧಕರು ಆ ಒಂದು ಅಸರ್ಟಿವ್ ಕಮ್ಯುನಿಕೇಷನ್ನ
ಅವರು ರೂಢಿಸ್ಕೊಂಡಿರ್ತಾರೆ, ಅಳವಡಿಸ್ಕೊಂಡಿರ್ತಾರೆ. ಅವ್ರನ್ನ ಯಾವುದೇ ವ್ಯಕ್ತಿ ವೇದಿಕೆಯಲ್ಲಿ ಮಾತಾಡ್ತಾರೆ ಅಂತಂದರೆ ಅವರು ಇದ್ದದ್ದನ್ನು ಇದ್ದಾಗೆ ಹೇಳುವ ಮುಖ ಗುರು ಕನ್ನಡಿ ಅಂತ ಹೇಳ್ತೀವೋ ಅದೇ ರೀತಿಯಾಗಿ ಆ ವ್ಯಕ್ತಿ ಸಾಧಕರ ಲೀಸ್ಟಲ್ಲಿದ್ದಾರೆ ಅಂದರೆ ಅವರು ವಿಶೇಷವಾಗಿ ಅಸರ್ಟಿವ್ ಕಮ್ಯುನಿಕೇಷನ್ ಗುಣಗಳನ್ನು ಅವರು ಅಳವಡಿಸ್ಕೊಂಡಿರ್ತಾರೆ. ಆದ್ದರಿಂದ ಆ ಅಸರ್ಟಿವ್ ಕಮ್ಯುನಿಕೇಷನನ್ನು ನಾವು ಆ ಗುಣಗಳನ್ನು ನಾವು ಅವರ ರೀತಿಯಾಗಿ ಅಳವಡಿಸ್ಕೊಳ್ಳೋ ಅಂತ ಹೇಳ್ತಾ ನಾನು ಮಾತುಗಳು ಮುಗಿಸ್ತೇನೆ. ಧನ್ಯವಾದ. ನನ್ನ ಹೆಸರು ವೀರ ಹನುಮಪ್ಪಂದೇವರು. ಅಸರ್ಟಿವ್ ಕಮ್ಯುನಿಕೇಷನ್ ಅಂತಂದರೆ ನಾವು ಯಾವುದೋ ಒಂದು ವಿಚಾರವನ್ನು ತಿಳ್ಕೊಂಡು ಅದನ್ನು ಅನುಭವಾತ್ಮಕವಾಗಿ ನಮ್ಮಲ್ಲಿ ಏನು ವಿಚಾರ ಇರುತ್ತೋ ಅದನ್ನು ಬೇರೆಯವರಿಗೆ ನೇರವಾಗಿ ಹೇಳ್ತಕ್ಕಂಥದ್ದು. ತುಂಬ ದೈನ್ಯತೆ ಬೇಕಾಗಿಲ್ಲ, ತುಂಬ ಅಗ್ರೆಸಿವ್ನು ಬೇಕಾಗಿಲ್ಲ. ಅಸರ್ಟಿವ್ ನಾರ್ಮಲೈಸೇಷನ್ ಆ ಒಂದು ರೂಪದಲ್ಲಿ ಅವರನ್ನು ಮನಮುಟ್ಟುವಂತೆ ಅದನ್ನು ವಿಚಾರವನ್ನು ನಾವು ಮುಟ್ಟಿಸ್ತೀವಲ್ಲ, ಅದು ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಹೇಳ್ತೇವೆ. ಅಸರ್ಟಿವ್ ಕಮ್ಯುನಿಕೇಷನ್ ಇರೋದ್ರಿಂದ ಅವರ ಒಂದು ದೃಢತೆ ಹೆಚ್ಚಾಗಿ ಅವ್ರ ಕೇಳುಗರ ಒಂದು ಆಲಿಸುವಿಕೆ ಸಹ ಹೆಚ್ಚಾಗುತ್ತದೆ. ನನ್ನ ಹೆಸರು ಅಸರ್ಟಿವ್ ಕಮ್ಯುನಿಕೇಷನ್ ಅಂತ ಅಂದರೆ ನಾವು ಐ ಕಾಂಟ್ಯಾಕ್ಟ್ ಅಥವಾ ಕಣ್ಣನ್ನು ನೋಡ್ತಾ ಮಾತಾಡೋದು, ದೃಢವಾಗಿ, ಅಂದರೆ ನಮ್ಗೆ ಯಾವುದೇ ವಿಷಯ ಇಷ್ಟ ಇದ್ದರೂ ಇಲ್ಲ ಅಂದರೂ ನೇರವಾಗಿ ಅವರನ್ನು ಅಂದರೆ ಆರಾಮ್ಸಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಮತ್ತು ಅದರ ಜೊತೆಗೆ ಅಂದರೆ ಯಾವುದೇ ಕೋಪದಲ್ಲಿ ಅಥವಾ ಭಯ ಪಟ್ಕೊಂಡು ಮಾತಾಡೋ ಅವಶ್ಯಕತೆ ಇರಲ್ಲ. ನಾರ್ಮಲಾಗಿ ಕೂಲಾಗಿ ಮಾತಾಡ್ತಾ ಅವ್ರಿಗೆ ವಿಷಯನ ಅರ್ಥ ಮಾಡಿಸ್ಬೋದು. ಇದು ಅಸರ್ಟಿವ್ ದೃಢತೆಯ ಸಂವಾದ, ಆತ್ಮವಿಶ್ವಾಸದ ಸಂವಾದ. ಇದು ಆ ವ್ಯಕ್ತಿಯ ನೇರ ನಡೆ, ನುಡಿ ಮತ್ತು ಸ್ವಭಾವ ಎರಡನ್ನೂ ಕೂಡ ಮೂರು ಒಂದೇ ಆಗಿರ್ತದೆ. ಅವರ ನುಡಿ ಕೇಳುಗರಿಗೆ ಮನಮುಟ್ಟುವಂತೆ ಪರಿಣಾಮಕಾರಿಯಾಗಿರ್ತದೆ. ಇದನ್ನು ಎಲ್ಲರೂ ರೂಢಿಸ್ಕೊಳ್ಬೇಕು. ಆತ್ಮವಿಶ್ವಾಸದಿಂದ ನಮ್ಮ ನಡೆ, ನುಡಿ, ಸ್ವಭಾವ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಅಸರ್ಟಿವ್ ಕಮ್ಯುನಿಕೇಷನ್, ದೃಢತೆಯ ಸಂವಹನ ಎಷ್ಟು ದೃಢ, ನಮ್ಮ ನಿರ್ಧಾರ ಎಷ್ಟು ದೃಢವಾಗಿದೆ ಅದ್ರ ಮೇಲೆ ಅಸರ್ಟಿವ್ ಕಮ್ಯುನಿಕೇಷನ್ ನಮ್ಮ ಸಂವಹನ ದೃಢವಾಗಿದೆ ಅಂತ ಅನ್ನೋದು ಎಕ್ಸಿಬಿಟ್ ಆಗುತ್ತೆ. ಮತ್ತು ವೈಸ್ ವರ್ಸ, ನಮ್ಮ ದೃಢತೆಯ ಸಂವಹನ ಅಂದರೆ ನಮ್ಮ ನಿರ್ಧಾರ ಎಷ್ಟು ದೃಢವಾಗಿರುತ್ತೋ ಅಷ್ಟೇ ಸಂವಹನನೂ ಕೂಡ ದೃಢವಾಗಿರುತ್ತೆ.